ಹೋಗ್ತಾ ಇರೋ ಜಾಗದಲ್ಲಿ ಪೆಟ್ರೋಲ್ ಖಾಲಿ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೆ, ನನ್ನ ಫ್ರೆಂಡ್ ಕಾಣಿಸ್ದ. ಎಲ್ಲೋ ಹೋಗಿದ್ದಂದ್ರೆ ನಮ್ಮ ಮನೇಲಿ ಪೇಸ್ಟ್ ಖಾಲಿ ಹೋಗಿದೆ, ಪೇಸ್ಟ್ ಹಾಕ್ಸ್ಕೊಬರೋಣ ಅಂತ ಹೋದೆ. ನಮ್ಮ ಅಣ್ಣ ಫೋನ್ ಮಾಡ್ದ, ಮೊನ್ನೆ ತಾಕ್ಬೇಕು ಬಾರೋ ಅಂತ. ನಾನು ನನ್ನ ಫ್ರೆಂಡ್ ಹೋಗಿ ಮೊನ್ನೆ ತಾಕ್ಬಿಟ್ಟು ಕೋಳಿಗಳು ಮಾರಾಕ್ತೀನಿ, ಯಾರಿಗಾನ ಬೇಕಾದ್ರೆ ನೋಡೋ ಅಂದ. ನಾನು ಇಸ್ಕೊಂತೀನಿ ಕೊಡೋಣ ಅಂದ್ಬಿಟ್ಟು ಮಾಡಿರೋ ಮುದ್ದೆ ಚಿಕನ್ ಸಾರು ತಿನ್ಬಿಟ್ಟು ಎಲ್ಲೋ ಹೋಗ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ರೆ ಪೆಟ್ರೋಲ್ ಖಾಲಿ ಆಗೋಗಿತ್ತು. ಹೆಂಗೋ ಸದ್ಯಕ್ಕೆ ಪೆಟ್ರೋಲ್ ಬಂಕ್ ಹತ್ರನೇ ಇತ್ತು, ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಸೀದಾ ಹೋದ್ವಿ. ಇವ್ರೇನಪ್ಪ ಕೋಳಿಗೆ ಹಾಕೋ ಬೋನಲ್ಲಿ ಕರುನ್ ಹಾಕಿದಾರೆ ಅಂತ ನೋಡಿದ್ರೆ ಅವ್ರು ಹೇಳಿದ್ರು ನಾಯಿಗಳೆಲ್ಲ ತಿಂದಾಕ್ತವೆ, ಇಲ್ಲೆಲ್ಲ ಆಚೆ ಕಡೆ ಕಟ್ಟಾಕ್ತವೆ ಅಂದ್ರು. ಇಲ್ಲೆಲ್ಲ ಬಾತ್ ಕೋಳಿಗಳಿದ್ವು, ಎಲ್ಲ ನೀರು ಹಾಕೋದ್ವು. ಮತ್ತೆ ನಾನು ಒಂದೇ ಒಂದು ಮಿಕ್ಕೈತೆ ಅಂತ ಅದನ್ನು ನೀರು ಹಾಕಿ ಓಡಿಸಿದೆ. ಎದ್ ನಿಲ್ಕಂದ್ರೆ 3 ಅಡಿ ಕೂಡ ಇಲ್ಲ ಇದು. ಆಮೇಲೆ ಸೀದಾ ಮಟನ್ ಎತ್ಕೊಂಡು ಮನೆಗೆ ಬಂದ್ವಿ. ಮಟನ್ ತಂದ್ಮೇಲೆ ಮಸಾಲೆ ಬೇಕೇ ಬೇಕಲ್ವಾ, ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಮಸಾಲೆ ಎಲ್ಲ ಹಾಕಿದಕ್ಕೆ ರಿಸಲ್ಟ್ ಈ ತರ ಬಂತು. ಈ ಮಟನ್ ನೋಡ್ತಿದ್ರೆ ನನ್ಗೊಂದು ಡೈಲಾಗ್ ನೆನಪು ಬಂತು.